ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸಂದೇಶ್ ಕೆಆರ್. ನಾನು ಪ್ರಥಮ PUC ವಿದ್ಯಾರ್ಥಿ. ನನ್ನ ಕಾವ್ಯ ನಾಮ ಸಂಧ್ಯಾತನಯ. ಭವ್ಯ ಅಯೋಧ್ಯೆಯ ಶ್ರೀರಾಮ ಮಂದಿರದ ಉದ್ಘಾಟನೆಯ ನಿಮಿತ್ತ ಕನ್ನಡ ಕವಿಗುಚ್ಛ ಬಳಗವು ಹಮ್ಮಿಕೊಂಡಿರುವ ರಾಮ ನಿನ್ನೊಲುಮೆಯಿಂದ ಎನ್ನುವ ಯೂಟ್ಯೂಬ್ ಕವನ ವಾಚನ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವ ನಾನು ಬರೆದಿರುವ ಕವನವನ್ನು ಈಗ ನಿಮ್ಮ ಮುಂದೆ ವಾಚಿಸಲಿದ್ದೇನೆ. ಕೌಸಲ್ಯಾತನಯನೇ ಪ್ರಭು ಶ್ರೀರಾಮನೇ, ಕಮಲ ದಳಗಳ ಹೋಲುವ ನೇತ್ರಗಳುಳ್ಳವನೇ, ಕಮಲ ದಳಗಳ ಹೋಲುವ ನೇತ್ರಗಳುಳ್ಳವನೇ, ಪಿತೃಭಕ್ತಿ ಎಂದಾಕ್ಷಣ ಕಣ್ಣೆದುರು ಬರುವೆ ನೀನು. ಹೇ ರಾಮ ನಿನ್ನೊಲುಮೆಯಿಂದ ಈ ಜಗದಿ ಧನ್ಯನು ನಾನು. ಹೇ ರಾಮ ನಿನ್ನೊಲುಮೆಯಿಂದ ಈ ಜಗದಿ ಧನ್ಯನು ನಾನು. ಧರ್ಮ ಸಂಸ್ಥಾಪನೆಗಾಗಿ ತಾಳಿದೆ ದಶಾವತಾರಿಯಾಗಿ ಜನುಮ. ನಿನ್ನೊಂದಿಗೆಮ್ಮ ರಕ್ಷಿಪನು ಅಂಜನೀಸುತ ಹನುಮ. ನಿನ್ನೊಂದಿಗೆಮ್ಮ ರಕ್ಷಿಪನು ಅಂಜನೀಸುತ ಹನುಮ. ಬೇಟೆಗಾರನನ್ನು ವಾಲ್ಮೀಕಿ ಮಹರ್ಷಿಯನ್ನಾಗಿಸಿತು ನಿನ್ನಯ ನಾಮ. ಅಧರ್ಮದ ತಮವ ಕಳೆಯುತ್ತ ಜಗದ ಜನರನ್ನು ಕಾಪಾಡು ಹೇ ರಾಮ. ಅಧರ್ಮದ ತಮವ ಕಳೆಯುತ್ತ ಜಗದ ಜನರನ್ನು ಕಾಪಾಡು ಹೇ ರಾಮ. ನಿನ್ನ ಜನ್ಮಭೂಮಿಯಲ್ಲಿ ತಲೆ ಎತ್ತಿದೆ ಭವ್ಯ ರಾಮ ಮಂದಿರ. ಅದರ ಪ್ರತಿ ಶಿಲೆಯಲ್ಲಿದೆ ಅನನ್ಯ ಭಕ್ತಿಯ ಭವಸಾಗರ. ಅದರ ಪ್ರತಿ ಶಿಲೆಯಲ್ಲಿದೆ ಅನನ್ಯ ಭಕ್ತಿಯ ಭವಸಾಗರ. ಶ್ರೀರಾಮ ಭಕ್ತಿಯ ಆಧ್ಯಾತ್ಮ ರೂಪವದು ಕಂಡಿರ. ಅಯೋಧ್ಯೆಯ ಈ ಕಂಗೊಳಿಪ ಮಂದಿರದ ಕೀರುತಿ ಮುಟ್ಟುವುದು ಅಂಬರ. ಅಯೋಧ್ಯೆಯ ಈ ಕಂಗೊಳಿಪ ಮಂದಿರದ ಕೀರುತಿ ಮುಟ್ಟುವುದು ಅಂಬರ. ಭಕ್ತಿಯ ಗುಡಿಯದು ನಿನ್ನ ಭಜಿಪಮನ. ರಾಮ ನಾಮ ಸ್ಮರಣೆಯಿಂದ ದುಷ್ಟ ಶಕ್ತಿಯ ದಮನ. ರಾಮ ನಾಮ ಸ್ಮರಣೆಯಿಂದ ದುಷ್ಟ ಶಕ್ತಿಯ ದಮನ. ಶ್ರೀರಾಮನಿರುವಿ ಜಗವು ಧರ್ಮದ ಉದ್ಯಾನ. ಹೇ ರಾಮ ನಿನ್ನೊಲುಮೆಯಿಂದ ಆಗುವುದಿ ಮನುಜ ಜೀವನ ಪಾವನ. ಹೇ ರಾಮ ನಿನ್ನೊಲುಮೆಯಿಂದ ಆಗುವುದಿ ಮನುಜ ಜೀವನ ಪಾವನ. ಜೈ ಕನ್ನಡಾಂಬೆ. ಧನ್ಯವಾದಗಳು.